ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಇದೀಗ ರದ್ದಾಗಿರುವಂಥದ್ದು. ಮನೆಯಲ್ಲೇ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ವಿಧಿವಶ. ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನ ವ್ಯವಸ್ಥೆ ರದ್ದು. ಮನೆಯಲ್ಲೇ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇತ್ತು. ಬಟ್ ಸಾರ್ವಜನಿಕರು, ಗಣ್ಯರು, ಕುಟುಂಬಸ್ಥರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇತ್ತು. ಚೆನ್ನಮ್ಮ ಪಾರ್ಥಿವ ಶರೀರ ಕೊಂಡೊಯ್ಯಲು ವಾಹನವನ್ನ ಸಿದ್ಧ ಮಾಡಲಾಗಿದೆ. ಮನೆಯಲ್ಲಿ ಅಂತಿಮ ದರ್ಶನವನ್ನ ನಿಲ್ಲಿಸಿ ಪದ್ಮನಾಭನಗರದಲ್ಲಿ 11:30 ಬಳಿಕ ಪಾರ್ಥಿವ ಶರೀರವನ್ನ ಹೊಳೆನರಸೀಪುರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಮಾರ್ಗ ಮಧ್ಯೆ ಅಂತಿಮ ದರ್ಶನಕ್ಕೆ ಸಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಮನೆಯಲ್ಲಿ ಇಷ್ಟೊತ್ತು ಏನು ಅಂತಿಮ ದರ್ಶನದ ವ್ಯವಸ್ಥೆ ಇತ್ತಲ್ವಾ, ಕುಟುಂಬಸ್ಥರಿಗೆ, ಗಣ್ಯರಿಗೆ, ಎಲ್ರಿಗೂ ಕೂಡ, ಇದೀಗ ಅಲ್ಲಿಂದ ಹೊಳೆನರಸೀಪುರಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. 11:30 ಸುಮಾರಿಗೆ ಎಲ್ಲದಕ್ಕೂ ಕೂಡ ವಾಹನ ಕೂಡ ಸಿದ್ಧತೆ ಆಗಿರುವಂಥದ್ದು. ಅಂತಿಮ ಕೊಂಡೊಯ್ಯೋದಕ್ಕೆ ವಾಹನ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ, ಗಮನಿಸ್ತಾ ಇದ್ದೀವಿ ನಾವು. ಈ ವಾಹನದಲ್ಲಿ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಮಾರ್ಗ ಮಧ್ಯದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೊನೆಯದಾಗಿ ಚೆನ್ನಮ್ಮ ಅವರನ್ನು ಕಣ್ತುಂಬಿಕೊಳ್ಳಬಹುದು. ಮನೆಯಲ್ಲಿಯೇ, ಪದ್ಮನಾಭನಗರದ ಮನೆಯಲ್ಲಿಯೇ, ದೇವೇಗೌಡರ ಮನೆಯಲ್ಲೇ ಅಂತಿಮ ದರ್ಶನವನ್ನು ಮಾಡಲಾಗ್ತಾ ಇತ್ತು. ಎಲ್ಲರೂ ಕೂಡ ಗಣ್ಯರು ಬರ್ತಾ ಇದ್ರು, ಕುಟುಂಬಸ್ಥರು ಕೂಡ ಬರ್ತಾ ಇದ್ರು. ಈಗ ಅಲ್ಲಿಂದ ಹೊಳೆನರಸೀಪುರಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. 11:30 ಸುಮಾರಿಗೆ ಹೊಳೆನರಸೀಪುರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ, ಗಮನಿಸ್ತಾ ಇದ್ದೀವಿ ನಾವು. ಪದ್ಮನಾಭನಗರದ ಮನೆ ಮುಂದೆ ವಾಹನವನ್ನು ಸಿದ್ಧತೆ ಮಾಡ್ತಾ ಇರುವಂಥದ್ದು, ಕರೆದುಕೊಂಡು ಹೋಗೋದಕ್ಕೆ, ರವಾನೆಯನ್ನು ಮಾಡೋದಕ್ಕೆ ಹೊಳೆನರಸೀಪುರಕ್ಕೆ. ಅಲ್ಲಿಂದ ಮುಂದೆ ಹದ್ರನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹೊಳೆನರಸೀಪುರಕ್ಕೆ ಕೂಡ ಕರೆದುಕೊಂಡು ಹೋಗಲಾಗ್ತದೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿರುವಂಥದ್ದು. ನಿನ್ನೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಒಂದು ಕಾರ್ಡಿಯಾಕ್ ಅರೆಸ್ಟಿಂದ ನಿಧನ ಆಗಿರುವಂಥದ್ದು. ಇವತ್ತು ಅವರ ಅಂತಿಮ ದರ್ಶನಕ್ಕೆ ಮನೆ ಪದ್ಮನಾಭನಗರ ಮನೆ ಇದೆ, ಸೊ ಅಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸಾಕಷ್ಟು ಜನ ಸಾರ್ವಜನಿಕರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. 11 ಗಂಟೆ ನಂತರ ಅವರನ್ನು ಇಲ್ಲಿಂದ ಅವರ ಮೃತದೇಹವನ್ನು ತೆರೆದ ಒಂದು ವಾಹನದಲ್ಲಿ ಹಾಸನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಸಾರ್ವಜನಿಕರ ಅಂತಿಮ ದರ್ಶನಕ್ಕೂ ಸಹ ವ್ಯವಸ್ಥೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಇವತ್ತು ಈ ಒಂದು ತೆರೆದ ವಾಹನ ಏನಿದೆ, ಈ ಒಂದು ವಾಹನದಲ್ಲಿ ಇಲ್ಲಿಂದ 11:05 ಸುಮಾರಿಗೆ ಪಾರ್ಥಿವ ಶರೀರವನ್ನು ಮನೆಯಿಂದ ತೆಗೆದುಕೊಂಡು ಬಂದು ಇಲ್ಲಿಡ್ತಾರೆ. ಆನಂತರ ಇಲ್ಲಿಂದ ಪಾರ್ಥಿವ ಶರೀರ, ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ರಸ್ತೆ ಮಾರ್ಗವಾಗಿ ಒಂದು ನೆಲಮಂಗಲ ಇರ್ಬೋದು, ಮತ್ತು ಕುಣಿಗಲ್ ಇರ್ಬೋದು, ಮತ್ತು ಬೇಳೂರು ಕ್ರಾಸು ತೆಗೆದುಕೊಂಡು ಹೋಗ್ತಾರೆ. ಈಗಾಗಲೇ ನೋಡ್ತಾ ಇರುವಂಥದ್ದು, ಒಂದಷ್ಟು ಸಿಬ್ಬಂದಿಗಳು ಈ ಒಂದು ತೆರೆದ ವಾಹನಕ್ಕೆ ಒಂದು ಹೂವಿನ ಅಲಂಕಾರನ ಸಹ ಮಾಡ್ತಾ ಇರುವಂಥದ್ದು. ಯಾಕಂದರೆ ರಸ್ತೆ ಉದ್ದಕ್ಕೂ ಹೋಗುವಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಒಂದು ಅಂತಿಮ ದರ್ಶನವನ್ನು ಪಡೆದುಕೋಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಈ ಒಂದು ತೆರೆದ ವಾಹನದಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಇದರಲ್ಲಿ ಒಳಗಡೆಯೂ ಸಹ ಕೇವಲ ಕುಟುಂಬಸ್ಥರು, ಅಂದರೆ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಕೂತ್ಕೋಬೋದು, ಮತ್ತು ಕುಮಾರಸ್ವಾಮಿ ಇರುವಂಥದ್ದು, ಮತ್ತು ಎಚ್.ಡಿ. ರೇವಣ್ಣ ಮತ್ತು ಅವ್ರ ಕುಟುಂಬಸ್ಥರು ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಕೇವಲ ಒಂದು 3 ಜನರಷ್ಟು ಕೂತ್ಕೊಳ್ಳುವಂಥ ಒಂದು ಸೀಟಿಂಗ್ ಕೆಪಾಸಿಟಿ ಇರುವಂಥದ್ದು. ಅದ್ರ ಜೊತೆಗೆ ಒಂದು ಪ್ರೋಟೋಕಾಲ್ ಸಹ ಹೋಗುತ್ತೆ. ಹಾಗಾಗಿ ಒಂದು ವಾಹನಗಳು, ಪೊಲೀಸ್ ಸಿಬ್ಬಂದಿಗಳು ಸಹ ಇರ್ತಾರೆ. ಜೊತೆಗೇನೆಂದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದಂತೆ ಪೊಲೀಸ್ ಬಂದೋಬಸ್ತನ್ನು ಸಹ ಮಾಡಿಕೊಂಡಿರುವಂಥದ್ದು. ಜೊತೆಗೇನೆಂದರೆ ಈ ಒಂದು ವಾಹನದಲ್ಲಿ ಕುಟುಂಬಸ್ಥರಿಗೆ ಮಾತ್ರ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅದ್ರ ಜೊತೆಗೇನೆಂದರೆ ಈ ಒಂದು ವಾಹನ ಏನಿದೆ, ಈ ಒಂದು ವಾಹನದಲ್ಲಿ ಕುಟುಂಬಸ್ಥರು ಮಾತ್ರ ತೆರಳ್ತಾರೆ. ಅದ್ರ ಜೊತೆಗೇನೆಂದರೆ ವಾಹನಕ್ಕೆ ಒಂದು ಹೂವಿನ ಅಲಂಕಾರನ ಸಹ ಮಾಡ್ತಾ ಇರುವಂಥದ್ದು. ಪದ್ಮನಾಭನಗರ ನಿವಾಸ ಏನಿದೆ, ಈ ಒಂದು ನಿವಾಸದ ಬಳಿ ಸಹ ಸಾಕಷ್ಟು ವ್ಯವಸ್ಥೆಗಳನ್ನು ಸಹ ಮಾಡ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ನೀವು ನೋಡ್ತಾ ಇರುವಂಥದ್ದು, ಈ ಒಂದು ಮನೆ
ಬಳಿ ಸಾರ್ವಜನಿಕರಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅದ್ರ ಜೊತೆಗೆ ಒಂದು ಯಾರು ಬರ್ತಾರೆ ಗಣ್ಯರು ಬರ್ತಾರೆ ಅವ್ರಿಗೂ ಸಹ ಒಂದು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಪೊಲೀಸ್ ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು. ಈ ಒಂದು ಮನೆ ಏನಿದೆ, ಈ ಒಂದು ಪದ್ಮನಾಭನಗರದ ಮನೆ ಏನಿದೆ, HDD ಅವ್ರ ಮನೆ ಇದೆ, ಈ ಒಂದು ಮನೆ ಇಲ್ಲಿಗೆ ಏನೆಲ್ಲರನ್ನು ಸಹ ಸ್ಟಾಪ್ ಮಾಡುವಂಥ, ಅಂದರೆ ಯಾರೇ ಬಂದರೂ ಸಹ ಇಲ್ಲಿಂದ ಗಣ್ಯರು ಬಂದರೆ ಮಾತ್ರ ಅವರನ್ನು ಕಾರಲ್ಲಿ ಇಲ್ಲಿವರೆಗೂ ಮಾತ್ರ ಬಿಡ್ತಾರೆ. ಅದು ಬಿಟ್ಟರೆ ಸಾರ್ವಜನಿಕರಿಗೆ ಒಂದು 2 ಪ್ರತ್ಯೇಕ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು. ಆ ಒಂದು 2 ಪ್ರತ್ಯೇಕ ವ್ಯವಸ್ಥೆಯಲ್ಲಿ ಒಂದು ಕಡೆ ಹೋಗುವಂಥದ್ದು ಮತ್ತು ಮತ್ತೊಂದು ಕಡೆ ಬರುವಂಥದ್ದು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನೇನು 11 ಗಂಟೆ ನಂತರ ಒಂದು ಇಲ್ಲಿ ಪಾರ್ಥಿವ ಶರೀರವನ್ನು ಒಂದು ವಾಹನಕ್ಕೆ ಶಿಫ್ಟ್ ಮಾಡ್ತಾರೆ. ಅದಾದ ನಂತರ ಏನು ಪಾರ್ಥಿವ ಶಿಫ್ಟ್ ಆದ ನಂತರ ಇಲ್ಲಿಂದ ಒಂದು ರಸ್ತೆ ಮಾರ್ಗವಾಗಿ ಹಾಸನ ಇರುವಂಥದ್ದು, ಹಾಸನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದಾದ ನಂತರ ಅಲ್ಲಿಂದ ಅವರನ್ನು ಅಲ್ಲೂ ಸಹ ಒಂದು ಸಾರ್ವಜನಿಕರ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನಾಳೆ ಮಧ್ಯಾಹ್ನದ ನಂತರ ಅವರು ಚೆನ್ನಮ್ಮನವರ ಅಂತಿಮ ವಿಧಿವಿಧಾನವನ್ನು ನೆರವೇರಿಸೋಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿರುವಂಥದ್ದು. ಈಗಾಗಲೇ ಕುಮಾರಸ್ವಾಮಿ ಅವರು ಸಹ ಎಲ್ಲರೂ ಸಹ ಒಂದು ಪದ್ಮನಾಭನಗರದ ನಿವಾಸದಲ್ಲಿ ಇರುವಂಥದ್ದು. ಎಲ್ಲ ಕುಟುಂಬಸ್ಥರು ಸೇರಿ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು. ಹಾಗಾಗಿ ನಾಳೆ ಮಧ್ಯಾಹ್ನದ ನಂತರ ಒಂದು ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ಮಾಡೋಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.